ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆಕಾಯಿ ರಸ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಡ್ರಮ್ ಸ್ಟಿಕ್ ರಸ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ರಸನೂ ಕೂಡ ಎಲ್ಲ ಥರ ರಸ ಮಾಡ್ಬೋದು. ಜೀರಿಗೆ ರಸ, ಮೆಣಸಿನ ರಸ, ಟೊಮೊಟೊ ರಸ, ಬೇಳೆ ರಸ. ನಾನಿವತ್ತು ಬೇಳೆ ಮತ್ತು ನುಗ್ಗೆಕಾಯಿನ ಹಾಕ್ಕೊಂಡು ಬೇಳೆ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡು ರಸ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ಗೆ ಅಂತಲೇ ನಾನು ಸೈಡ್ಸ್ಗೆ ಅಂತಲೇ ಹಪ್ಪಳ ಕರ್ಕೊಂಡಿದ್ದೀನಿ, ಅನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ಥರ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಮನೆಯಲ್ಲಿದ್ದರೆ, ಇವಾಗ ನುಗ್ಗೆಕಾಯಿ ಸೀಸನ್ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿದ್ದರೆ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. ನುಗ್ಗೆಕಾಯಿ 2 ನುಗ್ಗೆಕಾಯಿನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೊಳೆದ್ಬಿಟ್ಟು ಈ ರೀತಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ಮಸೂರ್ ದಾಲು ಮತ್ತು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. 2 ಮಿಕ್ಸ್ ಮಾಡಿ ಹಾಕ್ತೀನಿ. ಹಾಕಾದ್ಮೇಲೆ ನೋಡಿ, ಇಲ್ಲಿ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹುಣಸೆಹಣ್ಣ ಒಂದು ಚಿಕ್ಕದು ಇದರಲ್ಲಿ ನೆನೆ ಕೊತ್ತಂಬರಿ, ಒಂದು 4 ಟೊಮೊಟೊ, ಸ್ವಲ್ಪ ನೀರು ಇದ್ರ ಜೊತೆಗೆ ಸೇರಿಸ್ತೀನಿ ನೋಡಿ. ಇವಾಗ ನೀರನ್ನ ನಿಮಗೆ ನೀರು ಎಷ್ಟು ಅಗತ್ಯ ಇದೋ ಅಷ್ಟು ಹಾಕ್ಕೊಳ್ಳಿ. ನೀರು ತುಂಬಾ ಕಮ್ಮಿನೇ ಹಾಕ್ಕೊಳ್ಳಿ. ಸ್ವಲ್ಪ ಅತಿ ತೆಳ್ಳಗಿದ್ದಷ್ಟು ಚೆನ್ನಾಗಿರಲ್ಲ ನೋಡಿ. ಈ ರೀತಿಯಾಗಿ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಇದ್ರ ಜೊತೆನೇ ಲಿಡ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಟೊಮೊಟೊ ಜೊತೆಗೆ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ಹಾಕ್ಸ್ಕೊತೀನಿ. 1-2 ವಿಸಲ್ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನಾವು ಈ ರೀತಿ 2 ವಿಸಲ್ ಹಾಕ್ಸ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ ಜೀರಿಗೆ, ಮೆಣಸು, 2 ದಪ್ಪ ಇದರಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುಣ್ಸೆಹಣ್ಣು ನೀರನ್ನ ಚೆನ್ನಾಗಿ ನೆನೆ ಕೊತ್ತಂಬರಿನೂ ಕೂಡ ಚೆನ್ನಾಗಿ ಫ್ರೆಶ್ ಆಗಿದೆ. ಕೊತ್ತಂಬರಿನೂ ಕೂಡ, ಕರಿಬೇವು ಕೂಡ ಈ ಥರ ಸುಲಿದಿಟ್ಕೊಂಡಿದ್ದೀನಿ. ಈಗ ನೋಡಿ, ಸ್ಟವ್ ಅಂಟಿಸ್ಕೊಂಡು ಜೀರಿಗೆ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗ ಸ್ಟವ್ ಹಚ್ಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿರೋ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಹಂಗೆ ಸ್ಟವ್ ಹಚ್ಕೊಂಡು ನಾನು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಜೀರಿಗೆ ಮೆಣಸನ್ನ ಚೆನ್ನಾಗಿ ಹುರ್ಕೋತೀನಿ. ಚೆನ್ನಾಗಿ ಅಂದರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಹುರ್ಕೊಳ್ಳಿ. ಅದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದು ಗಮ್ ಅನ್ನೋ ಥರ ಆ ಥರ ಹುರ್ಕೋಬೇಕು ನಾವು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಸಮು ಜೀರಿಗೆ ರಸ ಥರ ಇರುತ್ತೆ. ಇವತ್ತು ನಾನು ಡ್ರಮ್ ಸ್ಟಿಕ್ ಸಾಂಬಾರು ಮಾಡ್ತಾ ಇರೋದು ರಸಮು ನೋಡಿ. ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಮಾಡಿಕೊಂಡು ಉರಿ ಕಮ್ಮಿ ಮಾಡಿಕೊಂಡೇ ಮಾಡಿಬಿಟ್ಟು ಇದನ್ನು ಹಾರ್ಕೊಂಡಾದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಸರಿಗೆ ನಾನು ಗ್ರೈಂಡ್ ಮಾಡಿಕೊಂಡು ತೊಗೊಂಬರ್ತೀನಿ. ಈ ರೀತಿ ನಾವು ಪೌಡ್ರು ಮಾಡಿ ಇಟ್ಕೊಂಡ್ರೆ ಯಾವಾಗಲಾದ್ರೂ ರಸಮ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಮಾಡ್ಕೊಬೋದು ನೋಡಿ. ಈ ರೀತಿಯಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನೋಡಿ, ನಾನು ಕುಕ್ಕರ್ಗೆ ವಿಸಲ್ ಹಾಕೋದಕ್ಕೆ ಬಿಟ್ಟಿದ್ನಲ್ಲ ನೋಡಿ, 2 ವಿಸಲ್ ಹಾಕ್ಸ್ಕೊತಿದ್ದೀನಿ. ನುಗ್ಗೆಕಾಯಿ, ಟೊಮೊಟೊ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿರೋದನ್ನು ಚೆನ್ನಾಗಿ ನೀರನ್ನ ಸೈಡ್ಗೆ ಬಸ್ಕೊಂಡು ಇದು ನುಗ್ಗೆಕಾಯಿ ಇದೆಯಲ್ಲ, ನುಗ್ಗೆಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಇರೋದನ್ನು ನೋಡಿ ಈ ರೀತಿಯಾಗಿ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ನಾನು ಈ ಥರ ಮಾಡಿಕೊಂಡು ಸಪ್ರೇಟಾಗಿ ಎದ್ದಿಟ್ಕೋತಾ ಇದ್ದೀನಿ. ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ನೋಡಿ, ಒಗ್ಗರಣೆಗೋಸ್ಕರನೇ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಲ್ಲ ಅದನ್ನು ಜಜ್ಜಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಎಣ್ಣೆ ಸೇರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಹುಣ್ಸೆಹಣ್ಣು ರಸನೂ ಕೂಡ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಸ್ತಿದ್ದೀನಿ ಅಂತಲೇ ಹೇಳ್ಬೋದು. ಹಿಂಗೆ ಹಾಕ್ತಾಯಿದ್ದೀನಿ. ಈ ರಸಕ್ಕೆ ಹಿಂಗೆ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಈಗ ನಾನು ಇಲ್ಲಿ ಒಗ್ಗರಣೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು, ಹಾಗೆಯೇ ಹಿಂಗು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗು ಸೇರಿಸ್ಕೊಂಡಿದ್ದೀನಿ. ಈಗ ಬನ್ನಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ಫಸ್ಟಿಗೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಈಗ ನಾವು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಿಂಗು, ಕರಿಬೇವು ಏನೆಲ್ಲ ಇತ್ತು ಚೆನ್ನಾಗಿ ಇದ್ರ ಜೊತೆನೇ ಒಂದೊಳ್ಳೆ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಚೆನ್ನಾಗಿ ನೋಡಿ ಸಖತ್ತಾಗಿ ಗಮ್ ಅಂತ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಈ ರೀತಿ ಆಗಬೇಕಾದ್ರೆ ನಾವು ರುಬ್ಬಿಟ್ಟು ತೊಗೊಂಬಂದಿದ್ವಲ್ಲ ಫ್ರೆಂಡ್ಸ್, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ನಾವು ಜೀರಿಗೆ ಮೆಣಸನ್ನ ಈ ರೀತಿಯಾಗಿ ರೋಸ್ಟ್ ಮಾಡಿ ಹಾಕೋತೀವೋ ತುಂಬಾ ರುಚಿಕರವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರಸಮ್ ಅಂತೂ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಅನ್ನ ಬೇಕು ಅಂತ ಮಕ್ಕಳು ಇದ್ರ ಜೊತೆಗೆ ಇಸ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ಕೂಡ. ನಾವು ಮಸ್ತ್ ಇಟ್ಕೊಂಡಿರೋ ಅಂತಹ ಈ ರೀತಿ ಬೇಳೆ,
ನುಗ್ಗೆಕಾಯಿ ರಸದ್ದು ಇದ್ರ ಜೊತೆಗೆ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಬೇಳೆ ಕಟ್ಟನ್ನು. ಈ ರೀತಿ ಹಾಕ್ಕೊಂಡು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಂದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ಒಂದು 5 ನಿಮಿಷವರೆಗೂ ಇದನ್ನು ಕುದಿಸ್ಕೋತೀನಿ. ನೋಡಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಕಾಬಿಟ್ಟು ಹಾಕ್ಕೊಂಡ್ರೆ ಅದು ರಸ ಥರ ಅನಿಸೋದಿಲ್ಲ. ನೋಡಿ ಈ ರೀತಿಯಾಗಿ ನಾನು ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ನೋಡಿ, ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೆಶ್ ಆಗಿರೋ ಕೊತ್ತಂಬರಿನ ಇವಾಗ ಇದ್ರ ಜೊತೆಗೆ ಸೇರಿಸ್ಕೋತೀನಿ. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಸ್ಟವ್ ಎಲ್ಲ ಆಫ್ ಮಾಡಾದ್ಮೇಲೆ ರಸದ್ದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಕಮ್ಮಿ ಇದ್ದರೆ ನೋಡಿ, ಉಪ್ಪು ಸೇರಿಸಂಗಿದ್ರೆ ಉಪ್ಪು ಸೇರಿಸ್ಕೊಳ್ಳಿ. ನಿಮಗೆ ಖಾರ ಎಕ್ಸ್ಟ್ರಾ ಬೇಕು ಅಂತಂದರೆ ಸ್ವಲ್ಪ ಖಾರದ ಪುಡಿ ಬೇಕಾದರೆ ನೀವು ಹಾಕ್ಕೋಬೋದು. ಈಗ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ, ಅದ್ರ ಜೊತೆಗೆ ಹಪ್ಪಳ ಹಾಕ್ಕೊಂಡಿದ್ದೀನಿ. ಅನ್ನ, ಹಪ್ಪಳ, ನುಗ್ಗೆಕಾಯಿ ರಸ ರೆಡಿಯಾಗಿದೆ. ಇದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕ್ಲೈಮೇಟ್ಗೂ. ಇದ್ರ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಯಾವುದೇ ಥರ ಸೈಡ್ಸ್ಗಾದರೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಬೇಗನೆ ಜೀರ್ಣ ಆಗುತ್ತೆ. ಜೀರಿಗೆ ಮೆಣಸು ಹಾಕಿರೋದ್ರಿಂದ ಒಂದೊಳ್ಳೆ ಜೀರ್ಣ ಶಕ್ತಿ ಜಾಸ್ತಿ ಬರುತ್ತೆ. ನೋಡಿ ಈ ರೀತಿಯಾಗಿ ತುಂಬಾ ರುಚಿಕರವಾದಂತಹ ನುಗ್ಗೆಕಾಯಿ ರಸ ರೆಡಿಯಾಗಿದೆ. ನೀವು ಕೂಡ ಯಾಕೆ ತಡ ಮಾಡಿಸಿರಾ, ಇದೇ ರೀತಿ ಮಾಡ್ಕೊಳ್ಳಿ. ತುಂಬಾ ರುಚಿಕರವಾದಂತಹ ನುಗ್ಗೆಕಾಯಿ ಬೇಳೆ ರಸ ರೆಡಿಯಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಭಟ್ರು ಮಾಡೋ ಶೈಲಿಯಲ್ಲಿ ಇತ್ತು, ತುಂಬಾ ರುಚಿಕರವಾಗಿತ್ತು ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ. ನೀವು ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನೀವು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನ್ಯೂ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.